ನನಗೆ ತಿರುಗಿಸ್ ಮಾತಾಡೋಷ್ಟು ಧೈರ್ಯ ಬಂದಿದ್ಯಾ ನಿನಗೆ? ನಿನ್ನ ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮವರು ಬ್ರಿಟಿಷರು ಆಳ್ಬೇಕಾದ್ರೆ ಅವ್ರ ಹತ್ರ ಹೋಗಿ ಕೇಳಿದ್ರಂತೆ, ನಮ್ಮ ದೇಶನ ನಮಗೆ ವಾಪಸ್ ಕೊಡಿ, ನಮಗೆ ಸ್ವಾತಂತ್ರ್ಯ ಬೇಕು ಅಂತ. ಅದಕ್ಕೆ ಬ್ರಿಟಿಷರು ಇಲ್ಲ, ನೀವು ಗುಲಾಮರಾಗೇ ಇರಬೇಕು ಅಂತ ಹೇಳಿದ್ರಂತೆ. ಆಳೋಕೆ ಶುರು ಮಾಡಿದ್ರು, ಚಳವಳಿಗಳು ನಡೀತು, ಯುದ್ಧಗಳು ನಡೀತು. ಸ್ವಾತಂತ್ರ್ಯಕ್ಕೆ ಧಕ್ಕೆ ಆದರೆ ಯಾರು ತಾನೇ ಸುಮ್ಮನೆ ಆಗ್ತಾರೆ? ಇದು ಹಾಗೇನೆ, ನನಗೂ ಕೈ ಇದೆ, ನಾನು ನಿಮ್ಮ ಮೇಲೆ ಕೈ ಮಾಡ್ಬೋದು. ಆದರೆ ಅದು ನನ್ನ ಗುಣ ಅಲ್ಲ ಅಕ್ಕ. ನೀವು ನನ್ನ ಮೇಲೆ ಕೈ ಮಾಡಿದ್ರೆ ನಾನೇನು ಅಷ್ಟೊಂದು ಬೇಜಾರು ಮಾಡ್ಕೊಳ್ಳಲ್ಲ. ಅದೇ ನಾನು ನಿಮ್ಮ ಮೇಲೆ ಕೈ ಮಾಡಿದ್ರೆ ನಿಮಗೆ ಅದು ದೊಡ್ಡ ಅವಮಾನ ಆಗುತ್ತೆ. ನಿಮ್ಗೊಂದು ಮಾತು ಹೇಳ್ತೀನಿ ಮಾಯಕ್ಕ, ನನಗೆ ಪಾರ್ವತಿಯಾಗಿರೋದಕ್ಕೂ ಗೊತ್ತು, ಚಾಮುಂಡಿ ಥರ ಉಗ್ರ ರೂಪ ತಾಳಕ್ಕೂ ಗೊತ್ತು. ನಿಮಗೆ ಪಾರ್ವತಿ ಬೇಕಾ ಇಲ್ಲ ಚಾಮುಂಡಿ ಬೇಕಾ? ನೀವೇ ಆಯ್ಕೆ ಮಾಡ್ಕೊಳ್ಳಿ. ಬೆಳ್ಳಿ, ನೀನು ಒಳಗೆ ಹೋಗು. ಬೆಳ್ಳಿ, ಏನೋ ಕೆಲಸ ಇದೆ ಅಂತ ಹೇಳ್ದಿಲ್ವಾ? ಹೋಗಿ ಮಾಡ್ಕೊ. ಹೋಗು ಬೆಳ್ಳಿ. ಅದಕ್ಕೆ ಅವಳನ್ನ ಸುಮ್ಮನೆ ಹಾಕಿ ಕಳಿಸ್ಬಾರ್ದಿತ್ತು. ಅವಳು ಇಲ್ಲೇ ಇದ್ದೀರೆ ದೊಡ್ಡ ಜಗಳ ಆಗಿರೋದು. ಆಮೇಲೆ ಮುತ್ತಣ್ಣ ಬಂದು ನಮಗೆ ಬೈತಿರೋರು. ಇವಳು ದೊಡ್ಡ ಫ್ರೀಡಮ್ ಫೈಟರ್ ಅನ್ಕೊಂಡಿದ್ದಾಳೆ. ಇವಳು ಮಾತಾಡೋದು ನೋಡ್ತಿದ್ರೆ ಇವಳು ಚಳವಳಿ ಮಾಡೋ ಥರ ಇಲ್ಲ, ಯುದ್ಧ ಮಾಡೋ ಥರ ಇದ್ದಾಳೆ. ಯಾವುದಕ್ಕೂ ನೀನು ಹುಷಾರಾಗಿರು. ಬೆಳ್ಳಿ, ಯುದ್ಧಕ್ಕೆ ರೆಡಿ ಆಗು. ಮೊದಲನೇ ದಾಳಿ ನನ್ನಿಂದನೇ ನಡೆಯುತ್ತೆ, ಹುಷಾರಾಗಿರು. ಮಾವ, ಇಲ್ಲಿ ನೋಡಿ, ನಮ್ಮ ಕ್ಲೈಂಟ್ ಭಾಸ್ಕರ್ ಅವರಿಂದ ಟೋಟಲ್ ಆಗಿ 7,37,000 ರೂಪೀಸ್ ಪೆಂಡಿಂಗ್ ಇದೆ. 6 ಮಂತ್ಸಿಂದ ಒಂದು ಚಿಕ್ ಟ್ರಾನ್ಸಾಕ್ಷನ್ ಕೂಡ ಆಗಿಲ್ಲ. ಇದೇ ಥರ ನಡ್ಕೊಂಡು ಹೋದ್ರೆ ನಾವು ರೊಟೇಷನ್ ಮಾಡೋದು ಹೇಗೆ? ಇದು ಒಂದು ರೀತಿ ನಮಗೆ ಲಾಸ್ ಥರನೇ. ಲಾಸ? ಅದೇಗಾಗುತ್ತೆ? ಇದು ಲಾಸೇ. ನಮಗೆ ಹಣ ಸಿಗದೆ ಇದ್ದಾಗ ನಾವು ಬೇರೆ ಕಡೆ ದುಡ್ಡು ಇಸ್ಕೋತೀವಿ. ಆಗ ಇಂಟ್ರೆಸ್ಟ್ ಅಮೌಂಟ್ ಜಾಸ್ತಿ ಕಟ್ಟಿದಾಗಲ್ವಾ? ಮಾಯಾ ಹೇಳೋದು ಸರಿಯಾಗಿದೆ. ಷಣ್ಮುಗ, ಈಗಲೇ ಭಾಸ್ಕರ್ ಅವ್ರಿಗೆ ಫೋನ್ ಮಾಡಿ ಪೇಮೆಂಟ್ ಬಗ್ಗೆ ವಿಚಾರಿಸಿ. ಸರಿ ಮುತ್ತು. ಹೇಳು ಷಣ್ಮುಗ. ಹಲೋ ಭಾಸ್ಕರಣ್ಣ, ಏನು ಪತ್ತೇನೇ ಇಲ್ಲ, ಮಿಲ್ ಕಡೆನೂ ಬಂದಿಲ್ಲ. ಹಳೆ ಬ್ಯಾಲೆನ್ಸ್ ಎಲ್ಲ ಹಾಗೆ ಉಳಿಸ್ಕೊಂಡಿದ್ದೀರಾ. ನಾವು ಹೇಗೆ ವ್ಯಾಪಾರ ಮಾಡೋದು ಹೇಳಿ? ಯಾಕೋ ಬಿಸ್ನೆಸ್ ಸರಿಯಾಗಿ ನಡೀತಲ್ಲ ಷಣ್ಮುಗ. ಎಲ್ಲ ಸಾಲ ತಗೊಂಡು ಇವತ್ತು ನಾಳೆ ಅಂತ ಇದ್ದಾರೆ. ಏನು ಮಾಡ್ಲಪ್ಪ? ಒಂದು ಕೆಲಸ ಮಾಡಿ, ನನಗೊಂದು ವಾರ ಟೈಮ್ ಕೊಡಿ. ಸರಿ ಭಾಸ್ಕರಣ್ಣ, ಕ್ಲಿಯರ್ ಮಾಡಿಬಿಡಿ. ಸರಿ ಸರಿ ಮುತ್ತು, ಒಂದು ವಾರ ಇಲ್ಲ ಒಂದು 10 ದಿನದಲ್ಲಿ ಕೊಡ್ತಾರಂತೆ. 10 ದಿನ ಅಲ್ಲ, 15 ದಿನ ಮಾಡ್ತಾರೆ, ನೋಡ್ತೀರಿ. ಅವ್ರು ಅಂಥವ್ರಲ್ಲ, ಕರೆಕ್ಟಾಗಿ ಕೊಡ್ತಾರೆ. ಏನೋ ಒಂದು ಕಾರಣ ಹೇಳ್ತಾರೆ. ಬಿಸ್ನೆಸ್ ಅಂದಮೇಲೆ 10 ದಿನ ಇದ್ದಿದ್ದು 15 ದಿನ ಆಗೇ ಆಗುತ್ತೆ. ಮಾಯಾ, ಅವ್ರು ನಮ್ಮ ಜೊತೆ ತುಂಬ ವರ್ಷದಿಂದ ವ್ಯವಹಾರ ಮಾಡ್ತಿದ್ದಾರೆ. ಜೋರು ಮಾಡಿ ಕೇಳೋದಕ್ಕೂ ಆಗಲ್ಲ. ಕೊಡಲಿ ಅಂತ ಸುಮ್ಮನಾಗ್ಬಿಡ್ಬೇಕಷ್ಟೇ. ಈ ರೀತಿ ಮಾಡ್ಕೊಂಡ್ರೆ ನಮಗೆ ನಷ್ಟ ಮಾವ. ನೀವು ಪರ್ಮಿಷನ್ ಕೊಟ್ಟರೆ ನಾನು ಒಂದೇ ದಿನದಲ್ಲಿ ಎಂಟೈರ್ ಅಮೌಂಟ್ ವಾಪಸ್ ಬರೋ ಹಾಗೆ ಮಾಡ್ತೀನಿ. ಒಂದೇ ದಿನದಲ್ಲಿ ಸಾಧ್ಯ ಇಲ್ಲ ಬಿಡು. ಅವ್ರು ಹೇಳೋ ಟೈಮ್ಗೆ ಕೊಡೋದು. ಅಷ್ಟು ವರ್ಷದಿಂದ ವ್ಯವಹಾರ ಮಾಡ್ತಿಲ್ಲ ಅವ್ರ ಜೊತೆ. ಮುತ್ತು, ಧಮ್ಕಿ ಎಲ್ಲ ಹಾಕಿದ್ರೆ ಬಿಸ್ನೆಸ್ ಹಾಳಾಗುತ್ತೆ. ಸ್ವಲ್ಪ ಹೇಳು. ಧಮ್ಕಿ ಹಾಕೋಕೆ ನಾನು ಇಲ್ಲಿ ರೌಡಿಸಮ್ ಮಾಡ್ತಿಲ್ಲ ಷಣ್ಮುಗ, ಬಿಸ್ನೆಸ್ ಮಾಡ್ತಿರೋದು. ಇಲ್ಲಿ ನಮ್ಮ ಮಾತನ್ನೇ ನಮ್ಮ ಬಂಡವಾಳ ಮಾಡ್ಕೋಬೇಕು. ಸರಿ ಮಾಯ, ನಮ್ಮ ವ್ಯವಹಾರಕ್ಕೆ ತೊಂದರೆ ಆಗದೆ ಇರೋ ಹಾಗೆ ಅದೇನು ಮಾಡ್ತೀಯ ಮಾಡು. ಆದರೆ ನಮ್ಮ ಹೆಸರು ಹಾಳಾಗಬಾರ್ದು ಅಷ್ಟೇ. ಸರಿ ಮಾವ, ನಾನೊಂದು ಕೆಲಸ ಮಾಡ್ತೀನಿ, ನನ್ನ ನಂಬರಿಂದನೇ ಕಾಲ್ ಮಾಡ್ತೀನಿ. ನಿಮ್ಮಿಬ್ಬರು ನಂಬರು ಅವ್ರಿಗೆ ಗೊತ್ತಿರೋದ್ರಿಂದ ಅವ್ರು ಎತ್ತದೇ ಇರ್ಬೋದು.
ಹಲೋ, ಭಾಸ್ಕರ್ ಅವರಾ? ಹೌದು, ನೀವು? ನನ್ನ ಹೆಸರು ಮಾಯಾ ಅಂತ, ಮುತ್ತುರಾಜ್ ರೈಸ್ ಮೇಲಿಂದ ಕಾಲ್ ಮಾಡ್ತಿದ್ದೀನಿ. ಹೇಳಿ ಮೇಡಮ್. ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ನನ್ನ ಕೈಲೇ ಇರೋದು. ಹೀಗೆ ಫೈಲ್ಸ್ ಚೆಕ್ ಮಾಡಬೇಕಾದ್ರೆ ನಿಮ್ಮ ಫೈಲು ನೋಡಿದೆ. ಕರೆಕ್ಟಾಗಿ 7,37,000 ಪೆಂಡಿಂಗ್ ಇದೆ. ಹೌದು, ಷಣ್ಮುಗ ಅವ್ರು ಇವಾಗ ತಾನೇ ಕಾಲ್ ಮಾಡಿದ್ರಲ್ಲ, 10 ದಿನ ಟೈಮ್ ಬೇಕು ಅಂತ ಕೇಳಿದ್ದೀನಿ. ಇಲ್ಲ ಸರ್, ನಾವು GSTಗೆ ಫೈಲ್ ಮಾಡ್ತಿದ್ವಿ. ಅದಕ್ಕೆ ನೀವಿವಾಗ ನಿಮ್ಮ ಪೆಂಡಿಂಗ್ ಅಮೌಂಟ್ನ ಕ್ಲಿಯರ್ ಮಾಡಲಿಲ್ಲ ಅಂದರೆ 7,37,000 ಇರೋ ಬ್ಯಾಲೆನ್ಸು ಬಡ್ಡಿ ಎಲ್ಲ ಸೇರಿ 8 lakhs ಆಗುತ್ತೆ. 8 lakhs ಕಟ್ಟೋದಿದ್ರೆ ನೋಡಿ. 66,000 ಬಡ್ಡಿನ? ಯಾವ ಲೆಕ್ಕ ಮೇಡಮ್ ಇದು? ಹೌದು ಸರ್, ನೀವು 6 ತಿಂಗಳಿಂದ ಹಣ ಕೊಟ್ಟಿಲ್ಲ. ನಿಮ್ಮ ಕ್ರೆಡಿಟ್ ಟೈಮ್ ಕೂಡ ಮುಗ್ದೋಗುತ್ತೆ. ಅಗ್ರಿಮೆಂಟ್ ಪ್ರಕಾರ ಕ್ರೆಡಿಟ್ ಟೈಮ್ ಮುಗ್ದು ಹೋದ್ರೆ ಅಷ್ಟು ತಿಂಗಳದ ಬಡ್ಡಿ ಸೇರಿಸಿ ನೀವು ಕಟ್ಟಬೇಕಾಗುತ್ತೆ. ಈ ವಿಚಾರ ನಿಮಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. 66,000 ಯಾರು ಬಡ್ಡಿ ಕಟ್ತಾರೆ ಮೇಡಮ್? ನಾಳೆ ಬೆಳಿಗ್ಗೆ 11 ಗಂಟೆ ಒಳಗಡೆ ನಿಮ್ಗೆ ಎಷ್ಟು ಅಮೌಂಟ್ ಕೊಡಬೇಕೋ ಅಷ್ಟನ್ನು ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಾವ, ನಾಳೆ ಬೆಳಗ್ಗೆ 11 ಗಂಟೆ ಅಷ್ಟರಲ್ಲಿ ಎಂಟೈರ್ ಅಮೌಂಟ್ ಕ್ಲಿಯರ್ ಆಗಿರುತ್ತೆ. ಫ್ಯಾಂಟಾಸ್ಟಿಕ್ ಮಾಯಾ, ಒಂದೇ ಫೋನ್ ಕಾಲಲ್ಲಿ 6 ತಿಂಗಳಿಂದ ಇದ್ದ ಸಮಸ್ಯೆನ ಸಾಲ್ವ್ ಮಾಡ್ಬಿಟ್ಟಿಯಲ್ಲ. ವ್ಯಾಪಾರ ಮಾಡ್ದಾಗಿರೋ ಉತ್ಸಾಹ ಹಣ ವಾಪಸ್ ಕೊಡಬೇಕು ಅಂದಾಗ ಇರಲ್ಲ. ನಾವು ಒಳ್ಳೆತನಕ್ಕೆ ಬೆಲೆ ಕೊಡೋಣ, ಆದರೆ ಹಣನ ಫ್ರೀಯಾಗಿ ಬಿಟ್ಕೊಡ್ತೀವಿ ಅಂತಲೇ ಹೇಳಿಲ್ವಲ್ಲ. ಯಾರೇ ಆಗಲಿ ಸರಿಯಾಗಿ ವ್ಯಾಪಾರ ಮಾಡಿದ್ರೆ ನಾವು ಅದೇ ರೀತಿಲಿ ನಡ್ಕೋತೀವಿ. ಇಲ್ಲ, ಬೇರೆ ದಾರಿಲೇ ಹೋಗ್ಬೇಕಾಗತ್ತಷ್ಟೆ. ಮಾಯಾ, ಇದೇ ರೀತಿ ಇನ್ನೊಂದು ಪೇಮೆಂಟ್ ಬ್ಯಾಲೆನ್ಸ್ ಇದೆ ಅನ್ಸುತ್ತೆ. ಲಕ್ಷಗಟ್ಟಲೆ ಅಮೌಂಟ್ ಬರಬೇಕು. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಮಾವ. ಈಗ ನಾನು ಬಂದಿದ್ದೀನಲ್ಲ, ಯಾರ್ಯಾರು ದುಡ್ಡು ಕೊಡದೆ ಕಳ್ಳರ ಥರ ಓಡಾಡ್ತಿದ್ದಾರೋ ಅವ್ರ ದುಡ್ಡು ಇಂಟ್ರೆಸ್ಟ್ ಸಮೇತ ಕೊಡೋ ಹಾಗೆ ಮಾಡ್ತೀನಿ. ಮಾವ, ಅಕೌಂಟ್ಸ್ ನೋಡ್ಕೊಳ್ಳೋರಿಗೆ ಗುಂಡಾಗಿರೋರವ್ರೆ ತುಂಬಾ ಇಷ್ಟ. ಯಾಕೆ ಹೇಳಿ? ಯಾಕೆ? ಬಿಕಾಸ್ ದೇ ಲೈಕ್ ರೌಂಡ್ ಫಿಗರ್ಸ್. ಮಾವ, ನಗು ಬರ್ಲಿಲ್ವಾ? ಮಾಯಾ, ಈ ಜೋಕ್ನ ನೀನು ರೈಸ್ ಮಿಲ್ಲಲ್ಲಿ ಹೇಳಬೇಕಿತ್ತು. ಬಿದ್ದು ಬಿದ್ದು ನಕ್ಕಿರೋರು. ಹೌದಾ? ನೀನು ಹೇಳೋ ಜೋಕಿಗಲ್ಲ, ನಿನ್ನ ನೋಡಿ ನಕ್ಕಿರೋರು ಅಷ್ಟೇ. ಮಾವ, ಆಯ್ತು ಹೋಗಿ ಬಿಡಿ, ನಾನು ಏನು ಮಾತಾಡಲ್ಲ, ಸೈಲೆಂಟ್ ಮಾಡ್ಕೊಟ್ಟೋಗ್ತೀನಿ. ಸದ್ಯ ಮಾತಾಡಲ್ಲ ಅಂದಿದ್ಕಾದ್ರೆ ನಕ್ಕಿದ್ರಲ್ಲ. ಜೋಡಿ ಸ್ವಲ್ಪನೂ ಚೆನ್ನಾಗಿಲ್ಲ ಅಲ್ಲ? ಅಲ್ಲಿ ನೋಡು, ಮುತ್ತು ಪಕ್ಕ ಬೂದ್ ಕುಂಬಳಕಾಯಿ ಕೂತಂಗೆ ಕೂತಿದ್ದಾಳೆ. ಜೋಡಿ ಅಂದ್ರೆ ಜೋಡಿ. ನನ್ನ ತಂಗಿದು ಮುತ್ತುದಪ್ಪ ಸೂಪರ್, ಊರ್ ಕಣ್ಣೇ ಬೀಳುತ್ತೆ. ಆದ್ರೆ ನಾನೇನು ಮಾಡಲಿ, ನಾನಂತೂ ಸಿಕ್ಕಾಬಟ್ಟೆ ಪ್ರಯತ್ನ ಮಾಡ್ತಿದ್ದೀನಿ. ಮದುವೆ ಮಾಡ್ಕೊಳ್ಳೋ ಹುಡುಗಿ ಅಂತೂ ಸ್ವಲ್ಪನೂ ಪ್ರಯತ್ನ ಪಡ್ತಾ ಇಲ್ಲ. ಮದುವೆ ಮಾಡ್ಕೊಳ್ಳೋ ಹುಡುಗಿಯಪ್ಪ ನೀನಲ್ಲ, ಆಯ್ತಾ? ನಾನು ಎಷ್ಟು ಅಂತ ಪ್ರಯತ್ನ ಪಡ್ಲಿ? ಫುಟ್ಬಾಲಲ್ಲಿ ಒಂದು ಗೋಲ್ ಹೊಡೆಯಕ್ಕೆ ಅಷ್ಟು ಜನ ಪ್ರಯತ್ನ ಪಡ್ತಾರೆ. ಯಾಕೆ ಹೇಳು? ಗೆಲ್ಬೇಕು ಅಂತ. ಆಟನೇ ಹಂಗೆ. ಇನ್ನು ಜೀವನ ಅಂದ್ರೆ ನಾವೆಷ್ಟು ಪ್ರಯತ್ನ ಪಡ್ಬೇಕು? ಅಲ್ಲಿ ನೋಡು, ಮಾಯಾ ಎಷ್ಟು ಕ್ಲೋಸ್ ಆಗಿ ಕುತ್ಕೊಂಡು ಅಕೌಂಟ್ಸ್ ನೋಡ್ತಿದ್ದಾಳೆ. ನಾನು ಚೆನ್ನಾಗಿ ಓದಿಲ್ಲ, ಆ ಬಿಸ್ನೆಸ್ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ. ಮಾಯಾ ಓದಿರೋದು ಬಿಟ್ರೆ ಇನ್ ಯಾವ ವಿಷಯದಲ್ಲೂ ನೀನ್ ಸಮಕ್ಕಿಲ್ಲ. ಆದ್ರೂ ನೋಡು ಎಷ್ಟು ಕಾನ್ಫಿಡೆನ್ಸ್ ಆಗಿ ಮುತ್ತು ಪಕ್ಕದಲ್ಲಿ ಕೂತಿದ್ದಾಳೆ. ಈಗ ನನ್ನನ್ನು ಏನ್ ಮಾಡು ಅಂತೀರಾ ಅಣ್ಣ? ನಾನು ಹೋಗಿ ಮುತ್ತು ಮಾವನ್ ಪಕ್ಕ ಕೂತ್ಕೊಳ್ಳ? ಬೇಡ ಬೇಡ ಬೇಡ, ಹತ್ರ ಆಗ್ಬೇಕು ಅಂತಿರೋ ಮಾಯನ ಸ್ವಲ್ಪ ದೂರ ಮಾಡು, ಡಿಸ್ಟೆನ್ಸ್. ನಾನು ಮಧ್ಯ ಹೋಗೋದು ಸರಿ ಬರಲ್ಲ ಅಣ್ಣ. ಅದು ಅಲ್ಲದೆ ಮಾಯಕ ನನ್ನ ಬೇರೆ ರೀತಿಲೇ ನೋಡ್ತಾರೆ. ಮಾಯಾ ನಿನ್ನ ಕೆಲ್ಸದವ್ರ ರೀತಿ ನೋಡಿದ್ರೆ ಚಾಟಿ ಹಿಡ್ತಾರ ತಿರುಗಿಸ್ಕೊಡು, ಸುಮ್ಮನೆ ಇರಬೇಡ. ಇಲ್ಲ ಅಂದ್ರೆ ಇದೇ ತರ ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ಬೇಕಾಗತ್ತೆ ಜೀವನ ಪೂರ್ತಿ. ಬೆಳ್ಳಿ, ಈ ಲೋಕದಲ್ಲಿ ಕೇಳಿದ್ರೆ ಯಾರು ಕೊಡೋದಿಲ್ಲ, ಕಿತ್ಕೋಬೇಕು. ಕೊಡು ಕೊಡು ಅಂದ್ರೆ ನವಿಲು ಕೊಡಲ್ಲ, ಗರಿನ ಕಿತ್ಕೋಬೇಕು. ನನ್ನ ತಲೆಯಲ್ಲಿ ಏನು ಓಡ್ತಿಲ್ಲ ಅಣ್ಣ. ಓಡ್ಸು ಬೆಳ್ಳಿ, ಏನಾದ್ರೂ ಯೋಚನೆ ಮಾಡು. ಹೇಗೆ ಮುತ್ತು ಹತ್ರ ಆಗೋದು ಅಂತ ಯೋಚನೆ ಮಾಡು. ಷಣ್ಮುಗಣ್ಣ, ಒಂದು ಉಪಾಯ ಸಿಕ್ತು, ಅದನ್ನು ಉಪಯೋಗಿಸ್ತೀನಿ. ಅದು ಬೆಳ್ಳಿ ಅಂದ್ರೆ ಯಾವಾಗ? ಈಗ್ಲೇ. ಸೂಪರ್. ಒಂದ್ ನಿಮಿಷ ಬಂದೇ ಇರಿ. ಮಾವ, ನೀವು ಪೇಪರ್ ವರ್ಕ್ ತುಂಬಾ ಜಾಸ್ತಿ ಮಾಡ್ತಿದ್ದೀರಾ. ಪೇಪರ್ ವರ್ಕ್ನ ಕಡಿಮೆ ಮಾಡಿಕೊಂಡು ಆನ್ಲೈನ್ ಪ್ರೋಸೆಸ್ ಜಾಸ್ತಿ ಮಾಡ್ಕೊಳ್ಳಿ. ಇದರಿಂದ ನಿಮಗೆ 2 ಉಪಯೋಗ ಇದೆ ಮಾವ. ನಿಮಗೆ ಟೈಮ್ ಉಳಿಯುತ್ತೆ, ಜೊತೆಗೆ ಖರ್ಚು ಕಮ್ಮಿ ಆಗುತ್ತೆ.
ಜೊತೆಗೆ ನೀವೆಲ್ಲೇ ಇದ್ರೂ ಆ ಅಕೌಂಟ್ಸ್ನ ಚೆಕ್ ಮಾಡೋ ಫೆಸಿಲಿಟಿನೂ ಸಿಗುತ್ತೆ. ಗುಡ್ ಮಾಯಾ. ಆದರೆ ನಾನು ಈಗಾಗಲೇ ಪೇಪರ್ ವರ್ಕ್ಸ್ನ ಕಡಿಮೆ ಮಾಡೋದಕ್ಕೆ ಹೇಳಿದ್ದೀನಿ. ಪ್ರೋಸೆಸ್ ನಡೀತಿದೆ. ನೀವು ನನಗಿಂತ ಬ್ರಿಲಿಯಂಟ್ ಮಾವ. ನೋಡಿ, ನಾನು ಐಡಿಯಾ ಕೊಡೋಕ್ಕೂ ಮುಂಚೆ ಕೆಲಸನೇ ಶುರು ಮಾಡಿಸಿದ್ದೀರಾ. ಮುತ್ತು ಮಾವ ಆಮೇಲೆ ತಗೊಳ್ಳಿ. ಇದೆಲ್ಲ ಥರ ಅವಶ್ಯಕತೆ ಇರಲಿಲ್ಲ ಬೆಳ್ಳಿ. ನಾ ಈಗ ಸ್ವಲ್ಪ ಬ್ಯುಸಿ ಇದ್ದೀನಿ. ಅದು ಅಲ್ಲದೆ ಫೈಲ್ ಇಟ್ಕೊಂಡಿದ್ದೀನಿ. ಏನಾದರೂ ಚೆಲ್ಲಿದ್ರೆ ಫೈಲೆಲ್ಲ ಹಾಳಾಗ್ಬಿಡುತ್ತೆ. ಮಾವ ಇದು ನಿಮಗೆ ಇಷ್ಟ ಅಂತ. ಇಷ್ಟನೇ ಸರಿ, ಆದರೆ ನೀನು ಇಷ್ಟೆಲ್ಲ ಶ್ರಮ ತಗೊಳ್ಳೋಕ್ಕೂ ಮುಂಚೆ ಬೇಕಾ ಬೇಡವಾ ಅಂತ ಕೇಳಬೇಕಲ್ವಾ? ಏನೋ ನಿಮ್ಮೇಲೆ ಜಾಸ್ತಿ ಕಾಳಜಿ ಇಟ್ಕೊಂಡು ಅಕ್ಕರೆ ಇದೆ ಅಂತ ತೋರ್ಸಕ್ ತಂದಿದ್ದಾಳೆ. ನೀವು ನೋಡಿದ್ರೆ ಬೇಡ ಅಂತ ಹೇಳ್ಬೋದಾ? ಕೆಲಸ ಇದೆಯಲ್ಲ ಮಾಯಾ. ಬೆಳ್ಳಿ, ನಾವೊಂದು ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೀವಿ, ಆಮೇಲೆ ತಿಂತೀವಿ. ಹೋಗಿ ನೀವು ಕೆಲಸ ಮಾಡ್ತಿದ್ದೀರಲ್ಲ, ನಿಮಗೆ ಹಸುವಾಗಿರತ್ತೆ, ಕೇಳಕ್ ಮರ್ತು ಹೋಗಿರತ್ತೆ ಅಂತ ನಾನೇ ತಗೊಂಡು ಬಂದೆ. ಬೆಳ್ಳಿ, ಇಷ್ಟೆಲ್ಲ ತಿಂದ್ರೆ ಕೆಲಸ ಮಾಡಕ್ ಮೂಡ್ ಬರಲ್ಲ. ನಿದ್ರೆ ಮಾಡಬೇಕು ಅನ್ನೋ ಯೋಚನೆಯಲ್ಲೇ ಇರ್ತೀವಿ ನಾವು. ಆಮೇಲೆ ಎಲ್ಲದನ್ನು ಬಿಟ್ಟು ಕುಂಕಣ್ಣ ಥರ ನಿದ್ದೆ ಮಾಡಬೇಕಾಗತ್ತೆ. ಅದು ಅಲ್ಲದೆ ಮುತ್ತು ಮಾವ ಹೇಳ್ತಿರೋದು ನಿಜಾನೇ. ಈ ಪೇಪರ್ನೆಲ್ಲ ನಾವು ತುಂಬ ಕೇರ್ಫುಲ್ಲಾಗಿ ಇಟ್ಕೋಬೇಕು, ಇಲ್ಲಾಂದ್ರೆ ತುಂಬ ಲಾಸ್ ಆಗುತ್ತೆ. ಬೆಳ್ಳಿ, ನಮ್ಮ ಮನೆಗಳಿಗೆ ಹೇಗೆ ಆಸ್ತಿ ಪತ್ರ ಇರುತ್ತೋ ಹಾಗೆ ನಾವು ಬಿಸ್ನೆಸ್ ಮಾಡ್ತಿದ್ದೀವಿ ಅನ್ನೋದಕ್ಕೆ ಇವುಗಳೇ ಸಾಕ್ಷಿ. ಸ್ವಲ್ಪ ಪ್ರಾಬ್ಲಮ್ ಆದರೂ ರಿಕವರ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನನಗೆ ಗೊತ್ತಾಗ್ಲಿಲ್ಲ ಮಾವ. ಮುಂದಿನ ಸಲ ನಿಮ್ಮನ್ನು ಕೇಳ್ಬಿಟ್ಟೆ ತರ್ತೀನಿ. ಈಗ ತಂದಿದ್ದೀನಿ, ಒಂಚೂರಾದ್ರೂ ತಿನ್ನಿ. ಬೆಳ್ಳಿ, ಬೇಡ, ಇನ್ನೊಂದ್ಸಲ ಯಾವಾಗಲಾದ್ರೂ ತಿಂದಾಯ್ತು. ತೊಗೊಂಡು ಹೋಗು. ಮಾವ ಒಂದು ಸ್ವಲ್ಪ ಆದರೂ. ಮಾಯಾ, ನಿನಗೇನಾದರೂ ಬೇಕಾ? ಇಲ್ಲ ಮಾವ, ನಾನು ಅದನ್ನೆಲ್ಲ ತಿನ್ನಲ್ಲ. ಮಾಯಂಗೂ ಬೇಡ, ನನಗೂ ಬೇಡ ಅಂದಮೇಲೆ ಯಾಕೆ ತರೋದಕ್ಕೆ ಹೋದೆ? ಮನೇಲಿ ಯಾರಿಗಾದ್ರೂ ಕೊಡು. ಒಂದು ಸ್ವಲ್ಪ ಆದರೂ ತಿನ್ಬೋದಲ್ವಾ ಮಾವ? ಹಳ್ಳಿ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ? ಹೇಳಿದ್ನಲ್ಲ ಬೇಡ ಅಂತ. ಯಾಕೆ ಈಗ ಕೆಲಸ ಟೈಮಲ್ಲಿ ತೊಗೊಂಡು ಬಂದು ಹಿಂಸೆ ಕೊಡ್ತಿದ್ಯಾ? ಬೆಳ್ಳಿ, ನೀನು ಕಷ್ಟಪಟ್ಟು ಮಾಡಿದ್ಯಾ ಅಂತ ಈಗ ನಾವು ತಿನ್ನೋ ಕಷ್ಟಪಡ್ಬೇಕಾ? ಇನ್ನೊಂದ್ಸಲಿ ಯಾವಾಗ್ಲಾದ್ರು ತಿಂದ್ರೆ ಆಯ್ತು. ಈಗ ತಗೊಂಡು ಹೋಗಿ. ಬೇಜಾರು ಮಾಡ್ಕೋಬೇಡ ಬೆಳ್ಳಿ. ಏನೋ ಇವತ್ತು ಮುತ್ತು ಮಾವನ್ ಮೂಡು ಸರಿ ಇಲ್ಲ. ನೆಕ್ಸ್ಟ್ ಟೈಮ್ ನಾವೇ ಹೇಳಿ ಮಾಡಿಸ್ಕೊಂಡು ತಿಂತೀವಿ. ಬೆಳಿ ಬೆಳಿ ಏನ್ ಬೆಳ್ಳಿ, ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಕೂತಿದ್ಯಾ? ವಾಟ್ ಹ್ಯಾಪಂಡ್? ಏನಿಲ್ಲ. ಹೆಣ್ಮಕ್ಳು ಮನಸ್ಸು ಅರ್ಥ ಆಗಲ್ಲ ನಿಜ, ಆದ್ರೆ ನೀನ್ ನನ್ನ ಮಗು ಕಣ. ಒಂದು ಮಾತಲ್ಲಿ ಗೊತ್ತಾಗುತ್ತೆ ನಿನಗೆ ಏನಾಗಿದೆ ಅಂತ. ಈ ಮನೇಲಿ ನಿನಗೆ ಬೇಜಾರು ಮಾಡೋದು ಇಬ್ರು, ಒಂದು ಮಾಯಾ, ಒಂದು ನೀಲಾಂಬರಿ ಅಮ್ಮ. ಯಾರು ಏನ್ ಮಾಡಿದ್ರು? ಅವರಿಬ್ರು ಅಲ್ಲ, ಮತ್ತೆ ಯಾರು? ಮುತ್ತು ಮಾವ. ಮುತ್ತುನ? ಮುತ್ತು ಮಾವ ಕೆಲಸ ಮಾಡ್ತಿದ್ರಲ್ಲ, ಅವ್ರಿಗೆ ಹಸುವಾಗಿರತ್ತೆ ಅಂತ ತಿಂಡಿ ತಗೊಂಡು ಹೋಗಿದ್ದೆ. ಆದ್ರೆ ಅವ್ರು ಏನೂ ತಿಂದೆ ಹಾಗೆ ವಾಪಸ್ ಕಳಿಸ್ಬಿಟ್ರು. ನಿನ್ನನ್ನು ವಾಪಸ್ ಕಳ್ಸದ್ನ? ಮುತ್ತು ಆಗಲ್ಲ ಮಾಡಲ್ವಲ್ಲ? ಅದೇ ನನಗೂ ಗೊತ್ತಾಗ್ತಿಲ್ಲ ಷಣ್ಮುಗಣ್ಣ. ಯಾವಾಗ್ಲೂ ಮುತ್ತು ಮಾವ ಎಷ್ಟೇ ಬ್ಯುಸಿ ಇದ್ರು ನಾನು ಏನಾದ್ರೂ ತಗೊಂಡು ಹೋಗ್ಕೊಟ್ರೆ ಒಂಚೂರಾದ್ರೂ ಟೇಸ್ಟ್ ನೋಡ್ತಿದ್ರು, ಜೊತೆಗೆ ನನಗೂ ತಿನ್ನಿಸ್ತಿದ್ರು. ಆದ್ರೆ ಇವತ್ತು ಅವಮಾನ ಆಗೋಯ್ತಣ್ಣ. ಮಾಯನಾದ್ರು ಮಾತಾಡಲ್ಲ? ಮಾಯಕ್ಕ ನನಗೆ ಅವಮಾನ ಮಾಡೋಕ್ ಚಾನ್ಸ್ ಸಿಕ್ಕಿದ್ರೆ ಯಾವಾಗ ತಾನೇ ಸುಮ್ಮನಾಗಿದ್ದಾರೆ ಹೇಳಿ? ನನಗೆ ನೋವು ಮಾಡೋವರೆಗೂ ಅವ್ರಿಗೆ ಸಮಾಧಾನ ಅನ್ನೋದೇ ಆಗಲ್ಲ. ತುಂಬಾ ಕೀಳಾಗಿ ನೋಡಿದ್ರು. ನೋಡ್ತಾಳೆ. ಕೀಳಾಗಿ ನೋಡು ಅವಳ ಕಣ್ಣ, ಓಡಾಡೋ ಅವಳ ಕಾಲನ್ನ ಎರಡನ್ನೂ ಡ್ಯಾಮೇಜ್ ಮಾಡ್ತಾಳೆ. ಅವಾಗ ಹೇಗೆ ಅವಮಾನ ಮಾಡ್ತಾಳೆ ನೋಡೋಣ. ಮುತ್ತು ಮಾವನೇ ನನ್ನ ಹತ್ರ ಸರಿಯಾಗಿ ಮಾತಾಡಿಸ್ತಿಲ್ಲ ಅಂದ್ಮೇಲೆ ಮಾಯಕ್ಕನ ಬಗ್ಗೆ ಯೋಚನೆ ಮಾಡಿ ಏನ್ ಪ್ರಯೋಜನ ಹೇಳಿ? ಇತ್ತೀಚೆಗೆ ಅವ್ರು ತುಂಬಾ ಬದಲಾಗ್ತಿದ್ದಾರೆ ಅಂತ ಹೇಳಿದಕ್ಕೆ, ಇಲ್ಲ ಸ್ವಲ್ಪ ದಿನ ಅವ್ರು ಬದಲಾಗ್ತಾರೆ,
ಮುತ್ತು ವಾಪಸ್ ನಿನ್ನ ಹತ್ರ ಬರ್ತಾನೆ ಅಂತ ಹೇಳಿದ್ರಿ. ಈಗ ನೋಡಿ ಹತ್ರ ಆಗೋದಿರಲಿ, ನನ್ನ ಹತ್ರ ಮಾತಾಡ್ಸೋದಕ್ಕೂ ಕಷ್ಟಪಡ್ತಿದ್ದಾರೆ. ಮುಂದೆ ಒಂದಿನ ನನ್ನನ್ನು ಮಾತಾಡ್ಸೋದಿರಲಿ, ನನ್ನ ನೋಡೋದೇ ಇಲ್ಲ ಅನ್ಸತ್ತೆ. ಇಷ್ಟೆಲ್ಲ ನಡೆಯೋದಕ್ಕೂ ಮುಂಚೆ ನಾನು ಇಲ್ಲಿಂದಾನೇ ಹೊಟ್ಟೋಗ್ಬಿಡ್ಬೇಕು ಅನ್ನಿಸ್ತಿದೆ. ಎಲ್ಲಿಗೆ ಹೋಗ್ತೀಯಾ? ನಿನ್ಗೆ ಹೋಗೋಕೆ ನಾನು ಬಿಟ್ಬಿಡ್ತೀನಾ? ಹೀಗೆ ಕಳ್ಸೋಕೆ ನಿಮಗಿಷ್ಟ ಇಲ್ಲ, ಮಾತಾಡ್ಸೋಕ್ಕೆ ಮುತ್ತು ಮಾವಂಗೆ ಇಷ್ಟ ಇಲ್ಲ. ಎಲ್ಲ ಹೀಗೆ ಕಣ್ಮುಂದೆ ನಡೀತಿದ್ರೆ ಸೈಲೆಂಟ್ ಆಗಿರೋದಕ್ಕೂ ಆಗಲ್ಲ. ಒಟ್ನಲ್ಲಿ ಯಾವುದು ಸರಿಯಾಗಿ ಆಗ್ತಿಲ್ಲ. ಒಂದು ಕೆಲಸ ಮಾಡು, ಇನ್ಮೇಲೆ ನಿನ್ನ ಮುತ್ತು ಮಾವನಿಗೆ ಏನು ತಗೊಂಡೋಗಿ ಕೊಡ್ಬೇಡ, ಅವನೇ ನಿನ್ನ ಹತ್ರ ಬಂದು ಕೇಳಿ. ಅದೆಲ್ಲ ನಂಗೆ ಗೊತ್ತಿಲ್ಲ ಷಣ್ಮುಗಣ್ಣ. ಜಾತಕ ತಗೊಂಡೋಗಿ ತೋರಿಸಿದ್ದೀನಿ, ಇನ್ಮೇಲಿಂದ ಎಲ್ಲ ಬದಲಾಗತ್ತೆ ಅಂತ ಹೇಳಿದ್ರಿ. ಆದರೆ ಈ ರೀತಿ ಬದಲಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇನ್ನೂ ಅದೇನೇನಾಗತ್ತೋ, ಏನೇನು ಎದುರಿಸ್ಬೇಕೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಕೈಲಾದಷ್ಟು ಧೈರ್ಯವಾಗಿರ್ತೀನಿ.